ನನ್ನಂತ ಹುಡುಗಿರು ಇಷ್ಟಪಡೋ ಗೌರವನ, ಪೊಗರುನ, ಅಂದಾನ, ತಿಳುವಳಿಕೆನ ಸ್ವಂತ ಮಾಡ್ಕೊಂಡಿರೋ ಗಂಡು ನೀನು. ಕಣ್ಣನ್ನೇ ಕೋರೈಸೋ ಕಣ್ಣು, ವಯಸ್ಸನ್ನೇ ನೆನಪಿಸೋ ನೋಟ, ಮನಸ್ಸಿಗೆ ಇಷ್ಟ ಆಗೋ ನಗು, ಸೊಗಸನ್ನ ನಾಚಿಕೆಲಿ ಹೋಗಿಸೋ ಮುಖಾರವಿಂದ, ಇವೆಲ್ಲ ನಿನ್ ಸ್ವಂತ. ನಿನ್ನ ನನ್ನವನಾಗಿ ಮಾಡ್ಕೋಬೇಕು ಅಂತ ಹೋದ್ 7 ಜನ್ಮದಿಂದ ನೋಡ್ತಾನೇ ಇದ್ದೀನಿ. ನಾನು ನಿನಗೋಸ್ಕರ ಬಂದ್ರೆ ನೀನು ನನಗೋಸ್ಕರ ಕನಸು ಕಾಣ್ತಾ ವಿಹರಿಸ್ತಾ ಇದೀಯಾ? ಕಣ್ಣಲ್ಲಿರೋ ಕನಸನ್ನ ನಿಜ ಮಾಡೋದಕ್ಕೆ ಬಂದಿದ್ದೀನಿ. ಪ್ರಿಯಾ, ನಿನ್ನ ಬೆಚ್ಚನೆ ಅಪ್ಪುಗೆಯಲ್ಲಿ ನನ್ನನ್ನು ನಾನೇ ಮೈಮರೆತು ಬಿಡುವೆ. ನನ್ನ ದೇಹ ನಿನ್ನ ಬಾಹುಬಂಧನದಲ್ಲಿ ಮೇಣದಂತೆ ಕರಗಿ ಹೋಗಬೇಕು. ಈ ಮಧುರಾನುಭೂತಿಗೋಸ್ಕರವೇ ಇಷ್ಟು ಕಾಲದವರೆಗೂ ಕಾಯುತ್ತಿದ್ದೆ ಪ್ರಿಯಕರ. ಕಳೆದ 7 ಜನ್ಮಗಳಿಂದ
ನಿನ್ನನ್ನು ನನ್ನವನಾಗಿಸಿಕೊಳ್ಳಬೇಕೆಂದು ಕನಸು ಕಾಣುತ್ತಿದ್ದೆ. ಆದರೆ ನನ್ನ ಕನಸನ್ನ ನನಸಾಗಿಸಿಕೊಳ್ಳಲು ಆಗಲಿಲ್ಲ. ಈ ಜನ್ಮದಲ್ಲಿ ಮಾತ್ರ ನಿನ್ನನ್ನು ನನ್ನವನಾಗಿಸಿಕೊಳ್ಳದೆ ಬಿಡುವುದಿಲ್ಲ. ನಾಳೆ ನಿನ್ನನ್ನು ಮದುವೆ ಮಾಡಿಕೊಂಡು ನಿನ್ನವಳಾಗುತ್ತಿದ್ದೀನಿ. ನಮ್ಮ ಮದುವೆಯನ್ನ ಯಾರೂ ನಿಲ್ಲಿಸಲಾಗುವುದಿಲ್ಲ. ಯಾರಾದರೂ ನಿಲ್ಲಿಸಬೇಕೆಂದರೆ ಕ್ಷಮಿಸುವುದೂ ಇಲ್ಲ, ಸಹಿಸುವುದೂ ಇಲ್ಲ. ಯಾಕೆ ಹೀಗಾಗ್ತಾ ಇದೆಯೋ ನನಗೆ ಅರ್ಥ ಆಗ್ತಿಲ್ಲ ಭಾವ. ನನ್ಗೆ ಈ ಥರ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇಲ್ಲೇನು ನಡೆಯುತ್ತೆ ಅಂತ ತಿಳ್ಕೊಂಡು ಆ ವೀರಭದ್ರವ್ರಿಗೆ ಹೇಳೋಣ ಅನ್ಕೊಂಡಿದ್ದೆ. ಹೀಗಾಗುತ್ತೆ ಅಂತ ಗೊತ್ತಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ನನಗೂ ಭೈರವಿಗೂ ಮದುವೆ ಆಗತ್ತೆ ಅಂತ ನಾಗಮ್ಮ ನಮ್ಮನ್ನ ಹರಿಸಿದಾಳೆ. ಮುಹೂರ್ತದ ಟೈಮ್ಗೆ ಸರಿಯಾಗಿ ಮಾಂಗಲ್ಯ ತಂದು ನಮ್ಮ ಮದುವೆ ನಡೆಸ್ಕೊಡ್ತೀನಿ ಅಂತ ನಾಗಮ್ಮ ಅಭಯ ಕೊಟ್ಟಿದ್ದಾಳೆ. ಅಜ್ಜಿ, ಮತ್ ಯಾಕೆ ಹೀಗೆಲ್ಲ ಆಗ್ತಿದೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲಪ್ಪ. ಭೈರವಿ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋದಕ್ಕೆ ಹೊರಗಡೆ ಹೋಗಕ್ಕಾಗ್ದಿರೋ ಪರಿಸ್ಥಿತಿ. ಭೈರವಿಗೆ ಏನಾದ್ರೂ ಆದ್ರೆ ನನ್ನಿಂದ ತಡ್ಕೊಳಕ್ಕಾಗಲ್ಲ. ನಾನು ತಡ್ಕೊಳ್ಳೋದು ಇಲ್ಲ ಅಜ್ಜಿ. ನೀನು ನನಗೋಸ್ಕರ ಎಷ್ಟು ನೊಂದ್ಕೋತಾ ಇದೆಯೋ, ನಾನು ಕೂಡ ನಿನ್ಗೋಸ್ಕರ ಅಷ್ಟೇ ನೊಂದ್ಕೋತಾ ಇದ್ದೀನಿ. ಆದ್ರೆ ನಾನೇ ನಿನ್ ಭೈರವಿ ಅಂತ ಹೇಳ್ಕೊಳಕ್ ಆಗದೆ ಇರೋ ಪರಿಸ್ಥಿತಿಲಿದ್ದೀನಿ. ಮನುಷ್ಯ ರೂಪದಲ್ಲಿ ಬಂದಿರೋ ಹಾವಿನ ಬಗ್ಗೆ ಇವ್ರಿಗೆ ಹೇಳ್ಕೊಳಕ್ಕೆ ಆಗದೆ ಮಾತೇ ನಿಂತು ಹೋಯ್ತು. ಇವ್ರಿಗೆ ಹೆಂಗೆ ಹೇಳಿದ್ರೆ ಅರ್ಥ ಆಗುತ್ತೆ? ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಅರೆ, ನಾನು ಟೆನ್ಷನಲ್ಲಿದ್ರೆ ನಿಮ್ಮ ಅರ್ಥವಾಗ್ದಿರೋ ಸನ್ನೆಗಳು ಬೇರೆ. ನೀವು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರ್ತೀರಾ? ಸೈಲೆಂಟ್ ಆಗಿ ನಿಂತ್ಕೊಳ್ಳಿ. ಏನ್ ಶಿವಯ್ಯ ಇದೆಲ್ಲ? ನಮ್ಮನ್ ಕಾಪಾಡು ಶಿವಯ್ಯ, ನೀನೇ ನಮ್ಮನ್ ಕಾಪಾಡಬೇಕು. ಅನ್ಪೂರ್ಣಮ್ಮ ಯಾಕಷ್ಟು ಸಂಕಟ ಪಡ್ತಿದ್ದಾಳೆ? ಅರ್ಜುನ್ ಮದುವೆ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರು
ಮಾಯಾ ಅರ್ಜುನ್ನ ಮರ್ತಿಲ್ವಲ್ಲ. ಈ ಜನ್ಮದಲ್ಲಾದ್ರೂ ಮಾಯಾ ಅರ್ಜುನ್ನ ಮರ್ತು ಹೋಗ್ತಾಳೇನೋ. ಈ ಜನ್ಮದಲ್ಲಾದ್ರೂ ಅರ್ಜುನ್ ಭೈರವಿ ಒಂದಾಗ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಅರ್ಜುನ್ ಭೈರವಿ ಮಧ್ಯೆ ಮಾಯಾ ಬರ್ತಾಳೆ ಅನ್ಕೊಂಡಿರ್ಲಿಲ್ಲ. ಬಂದ್ಬಿಟ್ಲು. ಈಗ ನಾನು ಏನ್ ಮಾಡ್ಲಿ? ನೀನು ಆಡೋ ಆಟ ಎಲ್ಲ ನಮಗೆ ಸಮಸ್ಯೆ ಸೃಷ್ಟಿ ಮಾಡೋದೇ. ಇಲ್ಲದೆ ಇರೋ ಸಮಸ್ಯೆ ಸೃಷ್ಟಿ ಮಾಡಿ ನಿನಗೇನು ಸಂಬಂಧ ಇಲ್ಲದೆ ಇರೋ ಒಂಥರ ಹಾಯಾಗಿ ತಾಂಡವ ನೃತ್ಯ ಮಾಡೋದು ನಿನಗೂ ಕೂಡ ಅಭ್ಯಾಸ ಆಗೋಗಿದೆ. ಆ ನಾರದರ ಬುದ್ಧಿ ನಿನಗೂ ಸ್ವಲ್ಪ ಅಂಟ್ಕೊಂಡಿದೆ ಅಂತಾಯ್ತು. ಸರಿ, ನಿನ್ನ ಆಟ ನೀನಾಡು, ನಾನೇನ್ ಮಾಡಬೇಕು ಮಾಡ್ತೀನಿ. ನಿನ್ ಥರ ಗಂಗಮ್ಮನ ತಲೆ ಮೇಲೆ ಇಟ್ಕೊಳ್ಳೋದು ನಮಗ್ ಬರ್ದೇ ಇದ್ರು ಸಮಸ್ಯೆ ಏನೇ ಆದ್ರೂ ನಮ್ ತಲೆ ಮೇಲೆ ಹಾಕೋಬೇಕಲ್ವಾ ಮತ್ತೆ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ ಮಹಾದೇವ. ಓಂ ನಮಃ ಶಿವಾಯ. ಅಜ್ಜಿ, ಅವಳಿಗೂ ಅರ್ಜುನ್ಗೂ ಮದುವೆ ಮಾಡಿಸ್ತಾ ಇದ್ರೆ ಎಲ್ರನ್ನೂ ಸಾಯಿಸ್ತೀನಿ ಅಂತ ಹೇಳಿದ್ಲು. ಅವಳು ಹೇಳ್ದ ಹಾಗೆ ಮಾಡಲಿಲ್ಲ ಅಂದರೆ ಎಲ್ರನ್ನೂ ಸಾಯಿಸ್ಬಿಡ್ತಾಳೋ ಏನೋ ಅಜ್ಜಿ. ಅವಳಿಗೆ ಬೇಕಾದನ್ನ ಸಾಧಿಸ್ಕೊಳ್ಳೋದಕ್ಕೆ ನಿಮ್ಮನ್ನ ಹೆದರ್ಸೋದಕ್ಕೆ ಹಾಗಂದಿರ್ತಾಳೆ. ಕೊಲ್ಲೋದು ಅಂದ್ರೆ ಕಾಫಿ ಕುಡ್ದಷ್ಟು ಸುಲಭ ಅಲ್ಲ. ನಾನಿರೋವರೆಗೂ ಅದೆಲ್ಲ ಆಗಲ್ಲ, ಆಗೋಗ್ ಬಿಡೋದು ಇಲ್ಲ. ಯಾರೂ ಭಯ ಪಡೋ ಅಗತ್ಯ ಇಲ್ಲ. ನಿನ್ ಪ್ರಾಣ ಕಾಪಾಡಿದಾಳೆ, ಭೈರವಿನ ಬಂಧಿಸಿದಾಳೆ, ನಮ್ಮನ್ನ ಗೆಸ್ಟ್ ಹೌಸಿಂದ ಹೊರಗೆ ಹೋಗ್ದಿರೋಂಗ್ ಮಾಡಿದಾಳೆ. ಅವಳ ಹತ್ರ ಯಾವುದೋ ಶಕ್ತಿ ಇರೋದ್ರಿಂದ ಇವೆಲ್ಲ ಮಾಡ್ತಿದ್ದಾಳೆ. ಅಂತವ್ರು ಏನ್ ಬೇಕಾದ್ರೂ ಮಾಡ್ತಾರಪ್ಪ. ಅವಳು ಸಾಯ್ತಾಳೆ ಅನ್ನೋದೇನೋ ನಿಜ. ಇವ್ರ ಜೊತೆ ಇದ್ರೆ ನನ್ನೂ ಸಾಯಿಸ್ಬಿಡ್ತಾಳೇನೋ. ಶಿವಯ್ಯ, ನೀವು ಸಮಸ್ಯೆಲಿದ್ದೀರಾ ಅಂತ ಗೊತ್ತಾಯ್ತು. ನಿಮ್ ಸಮಸ್ಯೆಗೆ ಪರಿಹಾರ ಕೊಡೋಕೆ ಬಂದಿದ್ದೀನಿ. ಭಯ ಪಡಬೇಡಿ. ನಿಂತ್ಕೊಳ್ಳಿ ಸ್ವಾಮಿ. ಆ ಗೆರೆ ದಾಟಿ ಬರಬೇಡಿ. ನನ್ನ ಮೇಲೆ ಆ ಪರಶಿವನ ವರಪ್ರಸಾದವಿದೆ. ನನ್ನ ಉಚ್ಛ್ವಾಸ ನಿಶ್ವಾಸದಲ್ಲೂ ಕೂಡ ಶಿವಸ್ಮರಣೆ ಇದೆ. ನನ್ನ ಜೀವನ ಆ ಶಿವನ ಸೇವೆಗೆ ಅಂಕಿತ. ಇಂಥದ್ದು ನನ್ನ ಏನು ಮಾಡಕ್ಕಾಗಲ್ಲ. ಓಂ ನಮಃ ಶಿವಾಯ.
ಶಿವಾಯ. ಶಿವಯ್ಯ, ಯಾರೋ ಒಬ್ಬ ಹುಡುಗಿ ಬಂದು ಅನ್ನಪೂರ್ಣಮ್ಮ, ನನಗೆಲ್ಲ ಅರ್ಥ ಆಗಿದೆ. ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ಬಂದಿರೋದು ಹುಡುಗಿ ಅಲ್ಲ, ಅವಳು ಸರ್ಪ ಜಾತಿಗೆ ಸೇರಿರೋ ನಾಗಕನ್ಯೆ. ಹೌದು, ಅದು ಹಾವೇ. ನಾನ್ ನೋಡಿದ್ದೀನಿ. ಏನ್ ಹೇಳ್ತಿದ್ದೀರಾ ಶಿವಯ್ಯ ಅವರೇ? ಅವಳು ನಾಗಕನ್ನಿಕೆನಾ? ಒಬ್ಬ ನಾಗಕನ್ನಿಕೆ ನನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಯಾಕೆ ಹೇಳ್ತಾಳೆ? ಅದು ನಿಮ್ಮಿಬ್ಬರ ಪೂರ್ವ ಜನ್ಮದ ಜಾತಕದ ಪ್ರಭಾವ. ಗತ ಜನ್ಮದ ಪಾಪ ಪುಣ್ಯದ ಪ್ರಭಾವ ಈ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ಕೂಡ ಅನುಭವಿಸಬೇಕಾಗಿ ಬರುತ್ತೆ. ಜಾತಕ ಪ್ರಭಾವ ಅಂದ್ರೆ ಹಾಗೆ. ಸ್ವಾಮಿ, ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ? ಬೆಳಕು ಶಾಶ್ವತ ಅಲ್ಲ, ಕತ್ತಲೂ ಶಾಶ್ವತ ಅಲ್ಲ. ಕತ್ತಲು ಬೆಳಕಿನ ಸಮ್ಮೇಳನ ಸೃಷ್ಟಿ ಧರ್ಮ ಆಗಿರೋದ್ರಿಂದ ಸೃಷ್ಟಿಲಿರೋ ಪ್ರತಿ ಸಮಸ್ಯೆಗೂ ಪರಿಹಾರ ಇದೆ ಆದಿತ್ಯ. ಆ ಪರಿಹಾರ ಏನು ಅಂತ ಹೇಳು ಶಿವಯ್ಯ. ನಾಗಜಾತಿಗೆ ತಾಯಿ ಕದ್ರುವ, ಹಾವುಗಳಿಗೆ ತಾಯಿಯಾಗಿರೋ ಕದ್ರುವ ದೇವಿಗೆ ಪೂಜೆ ಮಾಡಿದ್ರೆ ಆ ಕದ್ರುವ ದೇವಿ ಈ ನಾಗಿಣಿ ಸಮಸ್ಯೆನ ಪರಿಹರಿಸ್ತಾಳೆ. ಯಾವುದೇ ಪೂಜೆ ಆಗಲಿ ದಂಪತಿಗಳು ಸೇರಿ ಮಾಡಿದ್ರೆ ಫಲಿತಾಂಶ ಚೆನ್ನಾಗಿರುತ್ತೆ. ನೀನು ನಿನ್ನ ಗಂಡ ಈ ಪೂಜೆ ಮಾಡಿದ್ರೆ ಖಂಡಿತ ಫಲ ಇರುತ್ತಮ್ಮ. ನೀವು ಹೇಳ್ದಾಗೆ ಮಾಡ್ತೀವಿ ಶಿವಯ್ಯ. ಆದ್ರೆ ಆ ನಾಗಿಣಿ ಬಂದು ನಮ್ಮೆಲ್ಲರನ್ನೂ ಸಾಯಿಸ್ತೀನಿ ಅಂತ ಹೆದರಿಸಿ ಈ ಪೂಜೆ ನಡೆಯೋದಕ್ಕೆ ಬಿಡ್ತಾಳೋ ಏನೋ. ನೀವು ಗುಡಿಗೋ ದೇವಸ್ಥಾನಕ್ಕೋ ಹೋಗಿ ಪೂಜೆ ಮಾಡೋ ಅಗತ್ಯ ಇಲ್ಲ, ಇಲ್ಲೇ ಮಾಡಿ. ಆ ನಾಗಕನ್ನಿಕೆಗೆ ಶಕ್ತಿ ಇರೋದ್ರಿಂದ ನಾವು ಪೂಜೆ ಮಾಡೋ ವಿಷಯ ಅವಳಿಗೆ ಗೊತ್ತಾಗ್ಬಿಡುತ್ತೋ ಏನೋ. ಖಂಡಿತ ಗೊತ್ತಾಗುತ್ತೆ.